ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಹಿಂದೆ ಫಿನಾನ್ಸ್ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಇದು ಆ ವಿಡಿಯೋನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಫಿನಾನ್ಸ್ ಆಪರೇಷನ್ಸ್ ಜಾಬ್ನ ರಿಕ್ವೈರ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ನಾವು ರಿಕ್ವೈರ್ಮೆಂಟ್ಸ್ ಬಗ್ಗೆ ಪ್ರಾಪರಾಗಿ ತಿಳ್ಕೊಂಡ್ವಿ ಅಂದರೆ ನಾವು ಅಪ್ಲೈ ಮಾಡಿದ್ರೆ ಆ ರಿಕ್ವೈರ್ಮೆಂಟ್ಸ್ ನಾವು ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಾವು ಜಾಬ್ ತೊಗೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಮೊದಲನೇದಾಗಿ ನೋಡೋದಾದರೆ ಕ್ವಾಲಿಫಿಕೇಷನ್. ಈ ಕ್ವಾಲಿಫಿಕೇಷನ್ ಅಂಡರಲ್ಲಿ ಕಾಮರ್ಸ್ ಅಥವಾ ಅದರ್ ದೆನ್ ದಿ ಕಾಮರ್ಸ್ ಸ್ಟೂಡೆಂಟ್ ಕ್ವಾಲಿಫಿಕೇಷನು ಇರುತ್ತೆ. ಕಾಮರ್ಸ್ ಅಂಡರಲ್ಲಿ ಬರೋದಾದರೆ BCom ಆಗಿರ್ಬೋದು, MCom ಆಗಿರ್ಬೋದು, MBA ಆಗಿರ್ಬೋದು, BBM ಆಗಿರ್ಬೋದು, CA ಆಗಿರ್ಬೋದು. ಈವನ್ ಅದರ್ ದೆನ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಲೈಕ್ MSc, BCA, BA, MA ಈ ಥರ ಅದರ್ ದೆನ್ ದಿ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಬಟ್ ಅದರ್ ದೆನ್ ದಿ ಕಾಮರ್ಸ್ ಸ್ಟೂಡೆಂಟ್ಸ್ ಕ್ವಾಲಿಫಿಕೇಷನ್ ಅಂಡರಲ್ಲಿ ಲಿಮಿಟೆಡ್ ಪ್ರೊಫೈಲ್ ಇರುತ್ತೆ. ಯಾಕಂದರೆ ಎಲ್ಲ ಪ್ರೊಫೈಲಲ್ಲೂ ಎನಿ ಡಿಗ್ರಿ ಅಂತ ಕೇಳಿರಲ್ಲ ಅಥವಾ ಎನಿ ಕ್ವಾಲಿಫಿಕೇಷನ್ ಅಂತ ಕೇಳಲ್ಲ. ನೀವು ನೋಡಿರ್ಬೋದು ಸಮ್ ಪ್ರೊಫೈಲಲ್ಲಿ ಎನಿ ಡಿಗ್ರಿ ಎನಿ ಕ್ವಾಲಿಫಿಕೇಷನ್ ಅಂತ ಮೆನ್ಷನ್ ಮಾಡಿರ್ತಾರಲ್ವ ನಾವು ಜಾಬ್ ಪ್ರೊಫೈಲಲ್ಲಿ. ಸೊ ಅದಂದರೆ ಇಟ್ ಮೀನ್ಸ್ ಅದು ಅದರ್ ದೆನ್ ದಿ ಕಾಮರ್ಸ್ ಸ್ಟೂಡೆಂಟ್ಸು ಕೂಡ ಆ ಪ್ರೊಫೈಲಿಗೆ ಅಪ್ಲೈ ಮಾಡ್ಬೋದು ಅಂತ. ಬಟ್ ಅಂಥ ಪ್ರೊಫೈಲ್ ಲಿಮಿಟೆಡ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕ್ ನಾಲೆಡ್ಜ್ ಅಂದರೆ MS ಎಕ್ಸೆಲ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಇಮೇಲ್ ರೈಟಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು. ಇದೆಲ್ಲ ಬೇಸಿಕ್ ನಾಲೆಡ್ಜು. ನೀವು ಫಿನಾನ್ಸ್ ಜಾಬೇ ಅಂತಲ್ಲ, ಯಾವುದೇ ಒಂದು ಜಾಬ್ ತೊಗೊಂಡ್ರೂ ಕೂಡ ಈ ನಾಲೆಡ್ಜ್ ಕಂಪಲ್ಸರಿ ನಿಮಗೆ ಇರಲೇಬೇಕಾಗುತ್ತೆ. ನಾರ್ಮಲ್ ಬೇಸಿಕ್ ಜಾಬ್ ತೊಗೊಳೋದ್ರೂ ಕೂಡ ನಿಮಗೆ ಈ ನಾಲೆಡ್ಜ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ಇದು ಬೇಸಿಕ್ ನಾಲೆಡ್ಜು. ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಸ್ ರಿಲೇಟೆಡ್ ಸಾಫ್ಟ್ವೇರ್ ಟೂಲ್ ಲೈಕ್ ERP, ಟ್ಯಾಲಿ, ಒರಾಕಲ್, SAP ಆ ಥರ ಆಗಿರ್ಬೋದು. SAP ಇನ್ ಫಿನಾನ್ಸ್, SAP ಇನ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್, ಒರಾಕಲ್ ಇನ್ ಫಿನಾನ್ಸ್, ಒರಾಕಲ್ ಇನ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್, ಟ್ಯಾಲಿ, ERP. ಈ ಫಿನಾನ್ಸ್ ರಿಲೇಟೆಡ್ ಏನು ಈ ಸಾಫ್ಟ್ವೇರ್ ಟೂಲ್ ಇದೆಯೋ ಅದರಲ್ಲಿ ನೀವು ಸರ್ಟಿಫಿಕೇಷನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದು. ಯಾಕಂದರೆ ನೀವು ಪ್ರೊಫೈಲಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಒಂದು ಪ್ರೊಫೈಲ್ ಓಪನ್ ಮಾಡಿದಾಗ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ ನೋಡಿ, ಬೇಸಿಕ್ ನಾಲೆಡ್ಜ್ ಶುಡ್ ಬಿ ಟ್ಯಾಲಿ, ERP ಇರಬೇಕು, ಅಥವಾ SAP ಇನ್ FICO ಅಲ್ಲಿ ನಾಲೆಡ್ಜ್ ಇರಬೇಕು, ಅಥವಾ ಒರಾಕಲ್ ಮಂತ್ ಆ್ಯಂಡ್ ಕ್ಲೋಸಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ ಒಂದು ಪ್ರೊಫೈಲಲ್ಲಿ. ನೀವು ಅಬ್ಸರ್ವ್ ಮಾಡಿದಿರಲ್ವ. ಸೊ ನಿಮಗೆ ಆ ನಾಲೆಡ್ಜು, ಈ ಸರ್ಟಿಫಿಕೇಷನ್ ನಾಲೆಡ್ಜ್ ಇದ್ದರೆ ನಿಮಗೆ ಈಸಿಯಾಗಿ ಪ್ರೊಫೈಲ್ನ ಆ ಜಾಬಿಗೆ, ಪರ್ಟಿಕ್ಯುಲರ್ ಜಾಬಿಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವೊಂದು ಅಕೌಂಟ್ಸ್ ಪೇಯಬಲ್ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ, ಅದೊಂದು ಡಿಪಾರ್ಟ್ಮೆಂಟ್ ಅಲ್ವಾ. ಆ ಅಕೌಂಟ್ಸ್ ಪೇಯಬಲ್ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರ ಅಂದರೆ ನೀವು ಆ ಅಕೌಂಟ್ಸ್ ಪೇಯಬಲ್ ಕಂಪ್ಲೀಟ್ ನಾಲೆಡ್ಜ್, ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್, ಆ ಅಕೌಂಟ್ಸ್ ಪೇಯಬಲ್ ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಪ್ರೋಸೆಸ್ ಆಗುತ್ತೆ, ಅದರಲ್ಲಿ ಏನೆಲ್ಲ ವರ್ಕ್ ಫ್ಲೋ ಬರುತ್ತೆ, ಇಫ್ ಇನ್ ಕೇಸ್ SAP ಯೂಸ್ ಮಾಡಿದ್ರೆ ಆ ಥರ ವರ್ಕ್ ಫ್ಲೋ ಬರುತ್ತೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಲೈಕ್ AR ಆಗಿರ್ಬೋದು, ಅಕೌಂಟ್ಸ್ ರಿಸೀವಲ್ ಆಗಿರ್ಬೋದು, ಜನರಲ್ ಲೆಡ್ಜರ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಫಿನಾನ್ಸ್ ಅನಾಲಿಸ್ಟ್ ಆಗಿದ್ದರೆ ಈ ಎಲ್ಲ ಡಿಪಾರ್ಟ್ಮೆಂಟು ನಾಲೆಡ್ಜ್ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬಗ್ಗೆ ಸರ್ಚ್ ಮಾಡ್ತಿದ್ರೆ ಅಂದರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೈನಲ್ ಆಗಿ ಬಂದ್ಬಿಟ್ಟು ಸ್ಯಾಲ್ರಿ ಪಾರ್ಟ್. ಸ್ಯಾಲ್ರಿಯಲ್ಲಿ ಫ್ರೆಷರ್ಗೆ ನೀವು 20,000 to 40,000 ಎಕ್ಸ್ಪೆಕ್ಟ್ ಮಾಡಬಹುದು. ಇಫ್ ಇನ್ ಕೇಸ್ ಸ್ಮಾಲ್ ಆರ್ಗನೈಸೇಷನ್ ಆಗಿದ್ರೆ ಅಥವಾ ಸ್ಮಾಲ್ ಕಂಪನಿ ಆಗಿದ್ರೆ 20,000 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಇಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ಕಂಪನಿ ಸ್ಟ್ಯಾಂಡರ್ಡ್ಸ್. ಸೊ ಇಫ್ ಇನ್ ಕೇಸ್ ಬಿಗ್ ದೊಡ್ಡ ಕಂಪನಿ ಆಗಿದ್ರೆ ಒಂದು 35,000-40,000 ಆಫರ್ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ಕಂಪನಿ ಸ್ಟ್ಯಾಂಡರ್ಡ್ಸ್ ಅಂತಲೇ ಹೇಳ್ಬೋದು. ಇನ್ನು ಎಕ್ಸ್ಪೀರಿಯೆನ್ಸ್ ಅಂದರೆ ಅವರು ಪ್ರೀವಿಯಸ್ ಆರ್ಗನೈಸೇಷನ್ ಮೇಲೆ ಆ ಪ್ರೀವಿಯಸ್ ಸ್ಯಾಲ್ರಿ ಏನಿರುತ್ತೋ ಅದ್ರ ಮೇಲೆ ಹೈಕ್ ಕೊಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಕರಿಯರ್ ಗ್ಯಾಪ್ ತುಂಬಾ ಇದ್ದರೆ ಅಥವಾ 6 months 1 year ಅಂದರೆ ಸ್ಲೈಟ್ಲಿ ಹೈಕ್ ಕೊಡಬಹುದು. ಅಥವಾ ತುಂಬಾ ಲಾಂಗ್ ಕರಿಯರ್ ಗ್ಯಾಪ್ ಇದ್ದರೆ ಕೊಡದೇ ಇರ್ಬೋದು ನಿಮಗೆ ಹೈಕು. ಸೊ ಇದೂ ಕೂಡ ಚಾನ್ಸಸ್ ಇರುತ್ತೆ. ಇದು ಸ್ಯಾಲ್ರಿ ಪಾರ್ಟು. ಸೊ ಇದೇ ಥರ ನಿಮಗೆ ಫಿನಾನ್ಸ್ ರಿಲೇಟೆಡ್ ವಿಡಿಯೋ ಬೇಕಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದೇ ಥರ ಫಿನಾನ್ಸ್ ರಿಲೇಟೆಡ್ ವಿಡಿಯೋನು ನಿಮಗೆ ಬರ್ತಾನೆ ಇರುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲೇ ಮೆನ್ಷನ್ ಮಾಡಿ, ನಾನು ಅದ್ರ ಬಗ್ಗೆ ಉತ್ತರಿಸ್ತೀನಿ. ಥ್ಯಾಂಕ್ ಯು.